ಪೆಸಿಫಿಕ್ ಮಹಾಸಾಗರ. ಪೆಸಿಫಿಕ್ ಮಹಾಸಾಗರವು ಭೂಮಿಯ ಮೇಲಿನ ಅತಿ ದೊಡ್ಡ ಮತ್ತು ಆಳವಾದ ಸಾಗರವಾಗಿದೆ. ಇದು ಗ್ರಹದ ಮೇಲ್ಮೈ ಮೂರನೇ ಒಂದು ಭಾಗವನ್ನು ಒಳಗೊಂಡಿದೆ. ಇದು ಮೀನು, ಸಸ್ತನಿಗಳು, ಸರೀಸೃಪಗಳು ಮತ್ತು ಪಕ್ಷಿಗಳು ಸೇರಿದಂತೆ ವಿವಿಧ ರೀತಿಯ ಸಮುದ್ರ ಜೀವಿಗಳಿಗೆ ನೆಲೆಯಾಗಿದೆ. ಪೆಸಿಫಿಕ್ ಮಹಾಸಾಗರವು ಪ್ರಪಂಚದಾದ್ಯಂತ ಜನರಿಗೆ ಪ್ರಮುಖ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಂಪನ್ಮೂಲವಾಗಿದೆ. ಈ ಸಾಗರವನ್ನು ಫರ್ಡಿನ್ಯಾಂಡ್ ಮೆಗೆಲ್ಲಾನ್ ಕಂಡುಹಿಡಿದಿದ್ದಾರೆ. ಈ ಮಹಾಸಾಗರವನ್ನು ಶಾಂತಸಾಗರ ಎಂದೂ ಕರೆಯಲಾಗುವುದು. ಪಶ್ಚಿಮಕ್ಕೆ ಏಷ್ಯಾ ಮತ್ತು ಆಸ್ಟ್ರೇಲಿಯಾ, ಪೂರ್ವಕ್ಕೆ ಉತ್ತರ ಮತ್ತು ದಕ್ಷಿಣ ಅಮೆರಿಕ ಹಾಗೂ ಉತ್ತರಕ್ಕೆ ಆರ್ಕ್ಟಿಕ್ ಮಹಾಸಾಗರದ ಗಡಿಯಾಗಿದೆ. ಪೆಸಿಫಿಕ್ ಮಹಾಸಾಗರದ ದಕ್ಷಿಣದ ಗಡಿಯನ್ನು ಕಡಿಮೆ ಉತ್ತಮವಾಗಿ ವ್ಯಾಖ್ಯಾನಿಸಲಾಗಿದೆ, ಆದರೆ ಇದನ್ನು ಸಾಮಾನ್ಯವಾಗಿ ಆರ್ಕ್ಟಿಕ್ ವೃತ್ತ ಎಂದು ಪರಿಗಣಿಸಲಾಗುತ್ತದೆ. ಈ ಮಹಾಸಾಗರವನ್ನು ಸಮಭಾಜಕದಿಂದ 2 ಅರ್ಧಗೋಳಗಳಾಗಿ ವಿಂಗಡಿಸಲಾಗಿದೆ. ಉತ್ತರ ಪೆಸಿಫಿಕ್ ಮಹಾಸಾಗರವು ಸಮಭಾಜಕ ವೃತ್ತದಲ್ಲಿದೆ ಮತ್ತು ದಕ್ಷಿಣ ಪೆಸಿಫಿಕ್ ಮಹಾಸಾಗರವು ಸಮಭಾಜಕದ ದಕ್ಷಿಣದಲ್ಲಿದೆ. ಪೆಸಿಫಿಕ್ ಮಹಾಸಾಗರವು ಭೂಮಿಯ ಮೇಲಿನ ಆಳವಾದ ಸಾಗರವಾಗಿದೆ. ಈ ಮಹಾಸಾಗರದ ಸರಾಸರಿ ಆಳ ಸುಮಾರು 4280 ಮೀಟರ್ಗಳು. ಈ ಮಹಾಸಾಗರದ ಆಳವಾದ ಬಿಂದುವೆಂದರೆ ಮರಿಯಾನಾ ಕಂದಕ. ಇದು ಪಶ್ಚಿಮ ಪೆಸಿಫಿಕ್ ಮಹಾಸಾಗರದಲ್ಲಿದೆ. ಮರಿಯಾನಾ ಕಂದಕವು 11034 ಮೀಟರ್ ಆಳವಾಗಿದೆ. ಪೆಸಿಫಿಕ್ ಮಹಾಸಾಗರವು ವಿವಿಧ ರೀತಿಯ ಸಮುದ್ರ ಜೀವಿಗಳಿಗೆ ನೆಲೆಯಾಗಿದೆ. ಈ ಸಾಗರದಲ್ಲಿನ ಕೆಲವು ಸಾಮಾನ್ಯ ಸಮುದ್ರ ಪ್ರಾಣಿಗಳಲ್ಲಿ ಮೀನು, ಸಸ್ತನಿಗಳು, ಸರೀಸೃಪಗಳು ಮತ್ತು ಪಕ್ಷಿಗಳು ಸೇರಿವೆ. ಮಹಾಸಾಗರವು ಮಾನವರಿಗೆ ಪ್ರಮುಖ ಸಂಪನ್ಮೂಲವಾಗಿದ್ದು, ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಆಹಾರ, ಸಾರಿಗೆಯನ್ನು ಒದಗಿಸಿದೆ.